ನಮಸ್ಕಾರ. ಕೆಲವು ಕಥೆಗಳಿರ್ತವೆ, ಕೇಳೋಕ್ಕೆ ತುಂಬಾನೇ ಸಿಂಪಲ್ ಅನ್ಸುತ್ತೆ, ಆದ್ರೆ ಅವು ನಮ್ಮ ಮನಸ್ಸಲ್ಲಿ ಹಾಗೇ ಉಳಿದ್ಬಿಡ್ತವೆ ಅಲ್ವಾ? ಇವತ್ತು ನಾವು ಅಂಥದ್ದೇ ಒಂದು ಹಳೆ ಕಥೆಯನ್ನ, ಮಹಿಳೆ ಮತ್ತು ಮುಂಗುಸಿ ಕಥೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ. ಈ ಚಿಕ್ಕ ಕಥೆ ನಾವು ತಗೊಳ್ಳೋ ನಿರ್ಧಾರಗಳ ಬಗ್ಗೆ, ನಮ್ಮ ನಂಬಿಕೆಗಳ ಬಗ್ಗೆ ಎಂಥ ದೊಡ್ಡ ಪಾಠ ಹೇಳುತ್ತೆ ಅಂತ ತಿಳಿಯೋಣ. ಈ ಪ್ರಶ್ನೆ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಯಾಕೆ ಹಳೆ ಕಥೆಗಳು ಇಷ್ಟು ಕಠೋರವಾಗಿರ್ತವೆ? ಯಾಕಂದ್ರೆ ಬಹುಶಃ ಆ ಕಥೆಗಳು ಬರೀ ಟೈಮ್ ಪಾಸಿಗಿರ್ಲಿಲ್ಲವೇನೋ. ಅವು ಮನುಷ್ಯರ ಸ್ವಭಾವದ ಕೆಲವು ಕಠಿಣ ಸತ್ಯಗಳನ್ನ, ಕಹಿ ಸತ್ಯಗಳನ್ನ ನಮ್ಮ ಕಣ್ಮುಂದೆ ಇಡೋಕಿದ್ವೇನೋ. ಈ ಕಥೆಯು ಆ ಸತ್ಯಗಳಲ್ಲಿ ಒಂದನ್ನೇ ನಮಗೆ ತೋರಿಸುತ್ತೆ. ಸರಿ, ಈ ಕಥೆಯ ವಿಶ್ಲೇಷಣೆಯನ್ನ ನಾವು 6 ಭಾಗಗಳಲ್ಲಿ ಅರ್ಥ ಮಾಡಿಕೊಳ್ಳೋಣ. ಮೊದಲು ನಂಬಿಕೆಯಿಂದ ಶುರುವಾಗಿ ಒಂದು ದುರಂತದ ಮೂಲಕ ಹಾದುಹೋಗಿ ಕೊನೆಗೆ ಅದರಿಂದ ಸಿಗೋ ಒಂದು ಶಾಶ್ವತವಾದ ಪಾಠದೊಂದಿಗೆ ಮುಗಿಯುತ್ತೆ. ಬನ್ನಿ ಶುರು ಮಾಡೋಣ. ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದುವೇ ಮಹಿಳೆ ಮತ್ತು ಮುಂಗುಸಿ ಕಥೆ. ಇದು ಸುಮ್ನೆ ಒಂದು ನೀತಿಕಥೆಯಲ್ಲ, ಬದಲಿಗೆ ನಾವು ಆತುರದಲ್ಲಿ ತಗೊಳ್ಳೋ ನಿರ್ಧಾರಗಳು ಎಂಥ ಅನಾಹುತ ಮಾಡಬಹುದು ಅನ್ನೋದಕ್ಕೆ ಒಂದು ಕಾಲಾತೀತ ಎಚ್ಚರಿಕೆ. ಯಾವುದೇ ಒಂದು ಒಳ್ಳೆ ಕಥೆ ಶುರುವಾಗೋದು ಒಂದು ಗಟ್ಟಿಯಾದ ಸಂಬಂಧದಿಂದ. ಇಲ್ಲೂ ಅಷ್ಟೇ, ಎಲ್ಲವೂ ಶುರುವಾಗೋದು ಒಂದು ನಂಬಿಕೆಯ ಬಂಧದಿಂದ. ಈ ಅಡಿಪಾಯನೇ ಮುಂದೆ ನಡೆಯೋ ದುರಂತಕ್ಕೆ ಕಾರಣ ಆಗುತ್ತೆ ಅನ್ನೋದು ವಿಪರ್ಯಾಸ. ಕತೆ ಶುರುವಾಗೋದು ಒಂದು ಸಣ್ಣ ಹಳ್ಳಿಯಲ್ಲಿ. ಜೋರಾಗಿ ಮಳೆ ಗಾಳಿ ಬರ್ತಿರುತ್ತೆ. ಆಗ ಒಬ್ಬ ದಯೆಯುಳ್ಳ ಮಹಿಳೆ ಚಳಿಯಿಂದ ಗಡಗಡ ಅಂತ ನಡುತ್ತಿದ್ದ ಒಂದು ಪುಟ್ಟ ಮುಂಗುಸಿ ಮರಿಯನ್ನ ನೋಡ್ತಾಳೆ. ಪಾಪ, ಅದನ್ನ ಹಾಗೆ ಬಿಡೋಕೆ ಮನಸ್ಸು ಬಾರ್ದೆ ಮನೆಗೆ ಕರ್ಕೊಂಡ್ಬರ್ತಾಳೆ. ಆ ಮುಂಗುಸಿ ಬರೀ ಒಂದು ಪ್ರಾಣಿ ಆಗಿ ಉಳಿಯಲ್ಲ, ಆ ಮನೆಯ ಒಬ್ಬ ಸದಸ್ಯನೇ ಆಗಿಬಿಡುತ್ತೆ. ಆ ಮಹಿಳೆಯ ಪುಟ್ಟ ಮಗುವಿನ ಜೊತೆಗೇ ಬೆಳೆಯುತ್ತೆ. ಇಬ್ರು ಒಟ್ಟಿಗೆ ಆಟ ಆಡೋದು, ಒಂದೇ ಕಡೆ ಮಲ್ಗೋದು. ಅಬ್ಬಾ, ಎಂಥ ಸ್ನೇಹ ಅಂದ್ರೆ ಅವರಿಬ್ರನ್ನ ಬೇರೆ ಮಾಡಕ್ಕೆ ಆಗ್ತಿರ್ಲಿಲ್ಲ. ಆ ಮಹಿಳೆ ಅವರಿಬ್ರನ್ನ ನೋಡಿ ಯಾವಾಗ್ಲೂ ಏನಂತಿದ್ರು ಗೊತ್ತಾ? ಅವರಿಬ್ಬರೂ ಅಣ್ಣ ತಮ್ಮಂದಿರ ಹಾಗೆ. ನೋಡಿ, ಈ ಒಂದು ಮಾತಲ್ಲೇ ಇದೆ ಆ ಪ್ರಾಣಿ ಮೇರೆ ಆಕೆಗೆ ಎಷ್ಟೊಂದು ನಂಬಿಕೆ ಇತ್ತು ಅಂತ. ಈ ನಂಬಿಕೆಯೇ ಕಥೆಯ ಅತೀ ದೊಡ್ಡ ದುರಂತಕ್ಕೆ ದಾರಿ ಮಾಡ್ಕೊಡುತ್ತೆ. ಇಲ್ಲಿವರೆಗೂ ಎಲ್ಲಾನೂ ಚೆನ್ನಾಗೇ ಇತ್ತು. ಆದ್ರೆ ಈಗ ಕಥೆಯಲ್ಲಿ ಒಂದು ತಿರುವು ಬರುತ್ತೆ. ಒಂದು ಗುಪ್ತ ಅಪಾಯ ನಿಧಾನವಾಗಿ ಹತ್ತಿರ ಬರ್ತಾ ಇರುತ್ತೆ. ನೋಡಿ ಕ್ಷಣಾರ್ಥದಲ್ಲಿ ಎಲ್ಲವೂ ಹೇಗೆ ಬದಲಾಗುತ್ತೆ ಅಂತ. ಆ ಮಹಿಳೆ ತನ್ನ ಮುಂಗುಸಿಯ ಮೇಲೆ ಪೂರ್ತಿ ಭರವಸೆ ಇಟ್ಟು ಮಗುವನ್ನ ಅದರ ಜೊತೆ ಬಿಟ್ಟು ಸಂತೆಗೆ ಹೋಗ್ತಾಳೆ. ಅವಳು ಹೋದದ್ದೇ ತಡ, ಒಂದು ವಿಷದ ಹಾವು ಮನೆಯೊಳಗೆ ನುಗ್ಗುತ್ತೆ. ನೇರವಾಗಿ ಮಗು ಮಲ್ಗಿದ್ದ ತೊಟ್ಟಿಲ್ನ ಕಡೆ ಹೋಗುತ್ತೆ. ಆಗ ಆ ಮುಂಗುಸಿ ತನ್ನ ಪ್ರಾಣದ ಹಂಗು ತೊರೆದು ಮಗುವನ್ನ ಕಾಪಾಡೋಕೆ ಆ ಹಾವಿನ ಜೊತೆ ಘೋರವಾಗಿ ಹೋರಾಡುತ್ತೆ. ಇದು ಕಥೆಯ ಅತ್ಯಂತ ಮುಖ್ಯವಾದ ಘಟ್ಟ, ಕ್ಲೈಮ್ಯಾಕ್ಸ್, ಹೃದಯವೇ ಬಾಯಿಗೆ ಬರುವಂತ ಕ್ಷಣ. ಇಲ್ಲೇ ಆ ದುರಂತ ನಡೆಯೋದು, ಒಂದೇ ಒಂದು ತಪ್ಪು ತಿಳುವಳಿಕೆಯಿಂದ. ಸಂತೆಯ ಕೆಲಸವೆಲ್ಲ ಮುಗಿಸಿ ಆ ಮಹಿಳೆ ವಾಪಸ್ ಮನೆಗ್ ಬರ್ತಿದ್ದಾಳೆ. ಅವಳಿಗೆ ಗೊತ್ತೇ ಇಲ್ಲ ಮನೆಯಲ್ಲಿ ಎಂಥ ದೊಡ್ಡ ಆಘಾತ ಕಾಯ್ತಿದೆ ಅಂತ. ಈ ಕ್ಷಣವೇ ಆ ದುರಂತಕ್ಕೆ ಮುನ್ನುಡಿ ಬರೆಯುತ್ತೆ. ಮನೆ ಬಾಗಿಲಲ್ಲಿ ಅವಳನ್ನು ಸ್ವಾಗತಿಸಿತ್ತು ಅವಳ ಪ್ರೀತಿಯ ಮುಂಗುಸಿ. ಅದೇ ಅದರ ಬಾಯಿಗೆಲ್ಲ ರಕ್ತ. ಆ ದೃಶ್ಯ ನೋಡಿದ ತಕ್ಷಣ ಅವಳ ತಲೆಯಲ್ಲಿ ಮಿಂಚೊಂದು ಹೊಳೆದ ಹಾಗಾಯಿತು. ಒಂದು ಭಯಾನಕ ಅನುಮಾನ ಅವಳನ್ನು ಆವರಿಸ್ಕೊಂಡ್ಬಿಡ್ತು. ಭಯ ಅನ್ನೋದು ನಮ್ಮ ಯೋಚನಾ ಶಕ್ತಿನ ಹೇಗೆ ಕಿತ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆ ದೃಶ್ಯದ ಹಿಂದಿನ ಸತ್ಯವನ್ನ ಯೋಚಿಸದೆ ಅವಳ ಬಾಯಿಂದ ಆಕ್ರೋಶದ ಮಾತುಗಳು ಹೊರಬರ್ತವೆ. ಏನ್ ಮಾಡ್ದೆ ನೀನು? ನನ್ ಮಗುಗೇನಾದ್ರೂ ಮಾಡ್ಬಿಟಿಯಾ? ಒಂದು ಕ್ಷಣನೂ ಯೋಚಿಸಲ್ಲ. ಅವಳು ಕೋಪ ಮತ್ತು ಭಯದಲ್ಲಿ ಕೈಯೆದ್ದ ಭಾರವಾದ ಬುಟ್ಟಿಯಿಂದ ಆ ಮುಂಗುಸಿಗೆ ಬಲವಾಗಿ ಹೊಡೆದ್ಬಿಡ್ತಾಳೆ. ಒಂದೇ ಏಟೆಗೆ ಎಲ್ಲವೂ ಮುಗಿದು ಹೋಗುತ್ತೆ. ಕಥೆಯ ಅತ್ಯಂತ ನೋವಿನ ಕ್ಷಣ ಇದು. ಆ ಕೋಪದ ಕ್ಷಣ ಮುಗೀತು. ಈಗ ಶುರುವಾಗೋದು ಪಶ್ಚಾತ್ತಾಪದ ಸಮಯ. ನಿಧಾನವಾಗಿ ಆ ಭಯಾನಕ ಸತ್ಯ ಒಂದೊಂದಾಗಿಯೇ ಅವಳ ಕಣ್ಮುಂದೆ ಬರಲು ಶುರುವಾಗುತ್ತೆ. ಅವಳು ಉಸಿರು ಬಿಗಿ ಹಿಡಿದು ಮನೆ ಒಳಗೆ ಓಡ್ತಾಳೆ. ಅಲ್ಲಿ ನೋಡಿದ್ರೆ ಮಗು ತೊಟ್ಟಿಲಲ್ಲಿ ಆರಾಮಾಗಿ ನಗ್ತಾ ಮಲ್ಗಿರುತ್ತೆ. ಹಬ್ಬಾ, ನಿಟ್ಟುಸಿರು ಬಿಡೋಷ್ಟರಲ್ಲಿ ಅವಳ ಕಣ್ಣು ತೊಟ್ಟಿಲ ಪಕ್ಕದಲ್ಲಿದ್ದ ಒಂದು ವಸ್ತುವಿನ ಮೇಲೆ ಬೀಳುತ್ತೆ. ಅಲ್ಲಿ ಸತ್ತು ಬಿದ್ದಿತ್ತು ಒಂದು ದೊಡ್ಡ ವಿಷದ ಹಾವು. ಆಗ ಅವಳಿಗೆ ಸತ್ಯದ ಅರಿವಾಗೋದು. ತನ್ನ ಮಗುವನ್ನ ಕಾಪಾಡೋಕೆ ಆ ಮುಂಗುಸಿ ಹಾವಿನ ಜೊತೆ ಹೋರಾಡಿ ತನ್ನ ಪ್ರಾಣವನ್ನೇ ಕೊಟ್ಟಿದೆ ಅಂತ. ಆಗ ಅವಳ ಬಾಯಿಂದ ಬರೋದು ಒಂದೇ ಮಾತು, ವಿಷಾದದ ಕೂಗು. ಅಯ್ಯೋ, ನಾನೇನ್ ಮಾಡ್ಬಿಟ್ಟೆ, ನನ್ನನ್ನು ಕ್ಷಮಿಸು, ನನ್ನ ಧೈರ್ಯಶಾಲಿ ಸ್ನೇಹಿತ. ಆದ್ರೆ ಕಾಲ ಮಿಂಚಿ ಹೋಗಿತ್ತು. ಹಾಗಾದ್ರೆ
ಈ ಕಥೆಯಿಂದ ನಾವು ಕಲಿಬೇಕಾದ್ದೇನು? ಬನ್ನಿ, ಈ ದುರಂತದ ಹಿಂದಿರುವ ಆಳವಾದ, ಶಾಶ್ವತವಾದ ಪಾಠವನ್ನ ಈಗ ನೋಡೋಣ. ಮೊದಲಿಗೆ ಈ ತರದ ಕಥೆಗಳನ್ನ ಎಚ್ಚರಿಕೆಯ ಕಥೆ ಅಂತ ಕರೀತಾರೆ. ಅಂದ್ರೆ ನಾವು ಮಾಡುವ ಒಂದು ನಿರ್ದಿಷ್ಟ ತಪ್ಪಿನಿಂದ ಎಂಥ ಕೆಟ್ಟ ಪರಿಣಾಮ ಆಗ್ಬೋದು ಅಂತ ವಾರ್ನ್ ಮಾಡುವ ಕಥೆ ಇದು. ಈ ಚೌಕಟ್ಟಿನಲ್ಲಿ ನೋಡ್ದಾಗ ಕಥೆಯ ನೀತಿ ಇನ್ನಷ್ಟು ಸ್ಪಷ್ಟವಾಡುತ್ತೆ. ಈ ಕಥೆ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ, ಪೂರ್ತಿ ವಿಷಯ ತಿಳಿಯದೆ ಆತುರವಾಗಿ ನಿರ್ಧಾರಕ್ಕೆ ಬರೋದು ಎಷ್ಟು ಅಪಾಯಕಾರಿ ಅಂತ. ಭಯ ಮತ್ತು ಕೋಪ ಬಂದಾಗ ನಮ್ಮ ತರ್ಕ ಹೇಗೆ ಕೆಲಸ ಮಾಡೋದಿಲ್ಲ ಅಂತ, ಆತುರದಲ್ಲಿ ಮಾಡಿದ ಕೆಲ್ಸಕ್ಕೆ ನಾವು ಜೀವನ ಪರ್ಯಂತ ಹೇಗೆ ಪಶ್ಚಾತ್ತಾಪ ಪಡಬೇಕಾಗಬಹುದು ಅಂತ, ಮತ್ತು ನಮ್ಮ ಮೇಲೆ ಅಚಲವಾದ ನಂಬಿಕೆ ಇಟ್ಟವರಿಗೆ ದ್ರೋಹ ಬಗೆಯೋದು ಎಂಥ ದೊಡ್ಡ ದುರಂತ ಅಂತ. ನೋಡಿ, ಈ ಕಥೆ ಬರೀ ಒಂದು ಮುಂಗುಸಿ ಒಂದು ಹಾವಿನ ಬಗ್ಗೆ ಅಲ್ಲ. ಇದು ನಮ್ಮೆಲ್ಲರ ಮನಸ್ಸಿನ ಕಥೆ. ಒತ್ತಡದ ಸಮಯದಲ್ಲಿ ನಮ್ಮ ಮೆದುಳು ಹೇಗೆ ತರ್ಕವನ್ನ ಪಕ್ಕಕ್ಕಿಟ್ಟು ಭಾವನೆಗಳ ಆಧಾರದ ಮೇಲೆ ತಪ್ಪು ನಿರ್ಧಾರ ತಗೊಳುತ್ತೆ ಅನ್ನೋದಕ್ಕೆ ಇದೊಂದು ರೂಪಕ. ಇವತ್ತಿನ ಕಾಲದಲ್ಲಿ ನಾವಿದನ್ನ ಕಾಗ್ನಿಟಿವ್ ಬಯಾಸ್ ಅಥವಾ ನಮ್ಮ ಆಲೋಚನೆಯಲ್ಲಿರೋ ಪೂರ್ವಾಗ್ರಹ ಅಂತ ಕರಿತೀವಿ. ಕೊನೆಯದಾಗಿ ಈ ಒಂದು ಪ್ರಶ್ನೆಯ ಬಗ್ಗೆ ಯೋಚಿಸೋಣ. ಆ ಕಥೆಯಲ್ಲಿರೋ ಮಹಿಳೆಯ ತರಹ ನಮ್ಮ ಜೀವನದಲ್ಲೂ ನಾವು ಯಾವುದಾದ್ರೂ ಹಾವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವಾ? ಅಂದ್ರೆ ಯಾವುದೋ ವ್ಯಕ್ತಿ, ಯಾವುದೋ ಪರಿಸ್ಥಿತಿ ಪೂರ್ತಿ ತಿಳಿಯದೆ ಆತುರದಲ್ಲಿ ನಾವು ಯಾವುದನ್ನಾದ್ರೂ ತಪ್ಪಾಗಿ ಅಂದಾಜಿಸ್ತಿರಬಹುದಾ? ಕೆಲವೊಮ್ಮೆ ನಾವು ಆಕ್ರಮಣ ಅಂದುಕೊಂಡಿದ್ದು ಕೇವಲ ರಕ್ಷಣೆಯ ಪ್ರಯತ್ನ ಆಗಿರಬಹುದು ಅಲ್ವಾ? ನಾವು ಯಾರನ್ನ ಅಥವಾ ಏನನ್ನ ತಪ್ಪಾಗಿ ಅಳೆಯುತ್ತಿದ್ದೇವೆ?